ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಕೆಲಸ ಎಲ್ಲ ಬೇಗ ಆಯಿತು. ತಿಂಡಿ ಏನೂ ಮಾಡ್ತಾ ಇಲ್ಲ ಇವತ್ತು. ಸ್ವಲ್ಪ ಸಾಗರದಲ್ಲಿ ಕೂಡ ಕೆಲಸ ಇತ್ತು, ಹಾಗೆಯೇ ನಮ್ಮ ಊರಿಗೂ ಕೂಡ ಸ್ವಲ್ಪ ಹೋಗಬೇಕಾಗಿತ್ತು. ಹಾಗಾಗಿ ಬೇಗ ಎದ್ದು ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ. ತಿಂಡಿ ಏನೂ ಮಾಡೋದು ಬೇಡ, ಸಾಗರದಲ್ಲೇ ಹೋಗಿ ತಿನ್ನೋಣ ಅಂತ ಹೇಳಿದ್ರು. ನಾನು ಸ್ವಲ್ಪ ಡಾಕ್ಟ್ರ್ ಹತ್ರ ಹೋಗಬೇಕಾಗಿತ್ತು ಮತ್ತು ನಮ್ಮ ಮನೆಯವರು ಕೂಡ ಡಾಕ್ಟ್ರ್ ಹತ್ರ ಹೋಗಬೇಕಾಗಿತ್ತು. ಹಾಗಾಗಿ ನಾನು ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ ನಿನ್ನೆ ಕೇಳಿದೆ, ಆದರೆ ಅವರು ಇವತ್ತು 10:30ಗೆ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನನಗೇನು ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ, ನಮ್ಮ ಮನೆಯವರಿಗೆ ಸಿಕ್ಕಿತ್ತು. ಹೌದಾ? ಶಾರ್ಟ್ಸ್ ನಿಂಗೆ ಶಾರ್ಟ್ಸ್ ಇಷ್ಟ ಆಗಲ್ಲಲ್ಲ, ಯಾಕೆ? ಹಾಂ, ನಿಮ್ಮ ಡ್ಯಾಡಿ ಚಡ್ಡಿಗೌಡ್ರು ಅಂತಲೇ ಫೇಮಸ್ಸು ಅಲ್ಲ ರೀ? ಅವ್ರ ಹೆಸರು ನಾವು ಉಳಿಸಿ ಬೆಳೆಸ್ಬೇಕಲ್ಲ, ಮಗ ಆದವನು. ಹೌದಲ್ಲ? ಪೇಪರ್ ತಗೊಂತೀರಾ? ಏನು ಬಂದಿಲ್ಲ ಇವತ್ತು? ಅಲ್ಲೇ ತಗೊಂಡ್ರಾ? ಹಾಂ, ಬಾಯ್. ಗುಡ್ ಮಾರ್ನಿಂಗ್. ಇವತ್ತು ಸಾಗರ ಹೋಗ್ತಾ ಇದ್ದೀವಿ. ಸಾಗರ ಹೋಗಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅನ್ನೋದು ಕೂಡ ಹೇಳ್ತೀನಿ. ನಮ್ಮೆಲ್ಲರಿಗೂ ಸ್ವಲ್ಪ ಕೆಲಸ ಇತ್ತು. ನಾನು ಕೂಡ ಅವತ್ತು ಅಲರ್ಜಿ ಆಗಿತ್ತು ಅಂದೆ ಅಲ್ಲ, ಅದು ಯಾಕೋ ಜಾಸ್ತಿ ಆಗಿದೆ. ಈಗ ಸ್ವಲ್ಪ ಕಮ್ಮಿ ಆಯಿತು. ಅಲರ್ಜಿ ಮಾತ್ರ ತರಿಸ್ಕೊಂಡು ತಿಂದ ಮೇಲೆ ಮತ್ತೆ ಅತ್ಲಾಗ ಡಾಕ್ಟರ್ ಹತ್ರ ಹೋಗಿ ಬಂದುಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಕೆಲಸನೂ ಇತ್ತು, ಹಾಗಾಗಿ. ಶ್ರೇಯು, ಗುಡ್ ಮಾರ್ನಿಂಗ್ ಹೇಳೋ. ಓಯ್ ಓಯ್ ಹೇಳೋ ಮಗ, ಗುಡ್ ಮಾರ್ನಿಂಗ್ ಹೇಳೋ. ಶ್ರೇಯಸ್, ತಿಂಡಿ ಏನೂ ಮಾಡಿಲ್ಲ. ಟೈಮ್ ಬಂದು 7:30 ಆಯಿತು. ಅಲ್ಲೇ ಹೋಗಿ ತಿಂಡಿ ತಿಂದು ನಮ್ಮನೆಯವ್ರದ್ದು ಒಂಚೂರು ಕೆಲಸ ಮುಗಿಸ್ಕೊಂಡು, ಆಮೇಲೆ ನಂದು ಮೊಬೈಲ್ ರಿಪೇರಿ ಕೊಟ್ಟಿದ್ದೆ ಅಲ್ಲ, ಅದು ಕೂಡ ಅದು ಯಾರ ಹತ್ರ ಕೊಟ್ಟಿದ್ದೀವಿ ಅವ್ರದ್ದು ನಂಬರ್ ಇಸ್ಕೊಂಬರ್ಬೇಕಾಗಿತ್ತು. ನಿನ್ನೆ ನಮ್ಮನೆಯವ್ರಿಗೆ ನನಗೆ ಅದ್ರ ಕಾಲದಲ್ಲೇ ಸ್ವಲ್ಪ ಜಗಳನೂ ಆಯಿತು. ಜೋರು ಮಾಡಿದ್ರು ನನಗೆ ಅವರು. ಕೊಟ್ಟು 1 ತಿಂಗಳಾಯಿತು, ಇನ್ನೂ ಆದರೂ ಅದ್ರದ್ದು ರಿಪೇರಿ ಆಗುತ್ತೋ ಆಗಲ್ವೋ ಏನೂ ನನಗೆ ಗೊತ್ತಿಲ್ಲ. ಫೋನ್ ಮಾಡ್ತಾನೆ ಇದ್ದೀನಿ. ನಾವು ಅವತ್ತು ತಗೊಂಡ ತಕ್ಷಣ ನಮ್ಮನೆಯವ್ರು ಗಡಿ ಬಿಡಿ ಮಾಡಿದ್ರು. ನಾವು ಯಾರ ಹತ್ರ ರಿಪೇರಿ ಕೊಟ್ಟಿದ್ದೀವೋ, ಅಂದರೆ ಯಾರು ತೊಗೊಂಡಿದ್ದಾರೋ ಅವ್ರದ್ದು ನಂಬರ್ ಇಸ್ಕೊಬರ್ಬೇಕಾಗಿತ್ತಂತೆ. ನಂಗೆ ಗೊತ್ತಿಲ್ಲ. ಅವ್ರದ್ದು ಗೂಗಲಲ್ಲಿ ನಂಬರ್ ಹುಡುಕಿ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಫೋನೇ ಎತ್ತಲ್ಲ. ಆಮೇಲೆ ನಾನು ನಮ್ಮ ಅತ್ತೆಗೆ ಫೋನ್ ಮಾಡಿ ಅವ್ರು ಯಾರ್ದೋ ಒಂದು ನಂಬರ್ ಕೊಟ್ಟರು, ಅಲ್ಲಿ ಕೆಲಸ ಮಾಡೋದು, ಅವ್ರ ನಂಬರ್ಗೆ ಮಾಡಿದೆ. ಆಮೇಲೆ ಪಾಪ ಅವ್ರು ಹೇಳಿದ್ರು, ನಿಮಗೆ ಯಾರು ನನ್ನ ನಂಬರ್ ಕೊಟ್ಟರು ಅಂತ. ಅವಾಗಿಲ್ಲ ಹಿಂಗೆ ಅಂದೆ. ಹೌದಾ, ಬನ್ನಿ ನಾಳೆ ನಾನು ಇರ್ತೀನಿ ಅಂತಲೂ ಹೇಳಿದ್ರು. ನಾವು ಹೆಂಗಿದ್ರು ಹೋಗೋದಿತ್ತಲ್ಲ, ಹಾಗಾಗಿ ಅದ್ರಾಗೆ ಹೋಗಿ ನೋಡ್ಕೊಂಬರೋಣ ಅಂತ. ನಂದು ಇನ್ಸ್ಟಾಗ್ರಾಮ್ದು ಪಾಸ್ವರ್ಡ್ ಕಳೆದೋಗ್ಬಿಟ್ಟಿದೆ. ನಾನು ಏನೇನು ಹಾಕ್ತೀನೋ ಅದೆಲ್ಲದನ್ನು ಹಾಕಿದ್ರು ಅದು ಯಾವುದೂ ಅದು ತೊಗೊತಾ ಇಲ್ಲ. ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಹಾಗಾಗಿ ನಂಗೆ ಅದೊಂದು ಇಂಪಾರ್ಟೆಂಟ್ ಆಗಿತ್ತು. ನಮ್ಮನೆ ಹೋದ್ಸಲ ಹೋದಾಗ ರಿಪೇರಿ ಹೋಗಿದೆ, ಇನ್ನೂ ಬಂದಿಲ್ಲ ಅಂದ್ರಂತೆ. 1 ತಿಂಗಳು ಬೇಕಾ, ಅಟ್ಲೀಸ್ಟ್ ಒಂದು ರಿಪೇರಿ ಆಗುತ್ತೋ ಇಲ್ವೋ ಅಂತ ಇದು ಮಾಡೋದಕ್ಕೆ. ಅದೇ ಈ ಸಲ ಹೋದವಳು ಕರೆಕ್ಟಾಗಿ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ಅಷ್ಟೇ, ಮತ್ತೇನೂ ಇಲ್ಲ. ಊರಿಗೆ ಹೋಗೋಣ ಅಂತ ಇದ್ದೀನಿ. ಮತ್ತೆ ಹೇಳೋದಂತದ್ದು ಇಲ್ಲೇ ಊರಿಗೆ ಹೋಗ್ತೀವಿ. ಅಲ್ಲಿಂದ ಸೀದಾ ಹೆಂಗೆ ಬರ್ತಾರೆ ನೋಡ್ರಿ. ನೋಡಿದ್ರಾ ಹೆಂಗೆ ಹೋದ್ರು ಕಾರವರು? ಮೊನ್ನೆ ಇಲ್ಲಿ ಆಕ್ಸಿಡೆಂಟ್ ಆಗಿದೆ, ಇಬ್ರು ಹೊಡ್ಕೊಂಡಿದ್ದಾರೆ. ಹಾಂ, ಎಂತ ಫಾಸ್ಟಾಗಿ ಹೋದ್ರು ಗೊತ್ತಾ? ಇದು ಮೇನ್ ರೋಡಲ್ಲೇನೆ. ಈ ಶಿವಮೊಗ್ಗ ಕಡೆಯಿಂದ ಬರೋರು, ಈ ಕಡೆ ಹೊಸನಗರದಿಂದ ಬರೋರು ಹೊಡ್ಕೊಂಡಿದ್ದಾರೆ, ಹೊಡ್ಕೊಂಡಿದ್ದಾರೆ. ಆದರೆ ಯಾರಿಗೇನೂ ಆಗಿಲ್ಲ. ಅಟ್ಲೀಸ್ಟ್ ಸರ್ಕಲ್ ಅಂತ ಸ್ವಲ್ಪ ನಿಧಾನನೂ ಹೋಗೋದು ಬೇಡವಾ? ನಾನು ಅದನ್ನೇ ನೋಡ್ತಾ ಇದ್ದೆ. ಎಂತ ಫಾಸ್ಟಾಗಿ ಹೋದ್ರು ಗೊತ್ತಾ? ಕಣ್ಣು ಮುಚ್ಕೊಂಡು ಬಿಡೋದ್ರಲ್ಲಿ ಹೋಗಾಯ್ತು. ಏನೋ ಕಷ್ಟ, ಅರ್ಜೆಂಟು ಏನೋ ದೇವರಿಗೆ ಗೊತ್ತು. ಅಟ್ಲೀಸ್ಟ್ ಒಂಚೂರು ಸಿಟಿ ಲಿಮಿಟ್ಸಲ್ಲಾದರೂ ಸ್ವಲ್ಪ ನಿಧಾನ ಓಡಿಸ್ಬೇಕಲ್ಲ. ಏನೂ ಇಲ್ಲ, ಕಂಟ್ರೋಲಲ್ಲೇ ಇರಲ್ಲ. ಅದೇ ಸಾಗರ ಊರಿಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಊರಲ್ಲಿ ಅವತ್ತು ಊರಿಗೆ ಯಾಕೆ ಹೋದೆ ಅನ್ನೋದು ಆಮೇಲೆ ಹೇಳ್ತೀನಿ ನಿಮಗೆ. ಹೋಗ್ತೀನಿ ಅನ್ನೋದ್ರೆ ತುಂಬ ಹೊತ್ತಿರಲ್ಲ, ಅಲ್ಲಿ ಒಂದು ಅರ್ಧ ಇಲ್ಲ 3/4 ಗಂಟೆ ಅಷ್ಟೇ ಇರೋದಲ್ಲ. ಮತ್ತು ನನಗೆ ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ ಇದೆ. 1 ಗಂಟೆಯಿಂದ 2:30 ತನಕ ಏನೋ ಇರ್ತಾರೆ ಡಾಕ್ಟ್ರ್ ಅಷ್ಟೇ. 1 ಗಂಟೆಗೆ ಹೋಗ್ಬೇಕು. ನಾನು 10:30 ತಗೋಬೇಕು ಮತ್ತೊಂದ್ಸಲ ಅಪಾಯಿಂಟ್ಮೆಂಟ್. ನಿನ್ನೆ ಫೋನ್ ಇಲ್ಲ ಹಂಗಿಲ್ಲ, ಅದೆಲ್ಲ ಇಲ್ಲ. ನೀವು ಅಪಾಯಿಂಟ್ಮೆಂಟ್ ಅಲ್ಲಿ ಬರ್ಸಿರ್ತೀವಲ್ಲ, ನಮ್ಮ ಫೋನ್ ನಂಬರ್ ಕೂಡ ಬರೆದಿರ್ತಾರೆ.
ಅದು ನಂಬರ್ ಹಾಂ, ಫೋನ್ ನಂಬರು ಬರೆದಿರ್ತಾರೆ, ನನ್ನ ಹೆಸರು ಬರೆದಿರ್ತಾರೆ. ಹಂಗೆ ಅವರು ಇದರಲ್ಲೂ ಸಿಗ್ತಾರೆ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ. ನಂಗೆ ಅಲ್ಲೇ ಅವ್ರ ಹತ್ರ ಅಲ್ಲಿ ಹೋಗೋಗೆ ಅಭ್ಯಾಸ ಆಗಿರೋದಕ್ಕೆ ನಾನು ಅಲ್ಲಿಗೆ ಹೋಗೋಣ ಅಂತ ಅಲ್ಲೇ ಹೋಗ್ತಾ ಇದ್ದೀನಿ. ಇವಾಗಂತೂ ಈ ಥರ ಬೇಸಿಗೆಯಲ್ಲೂ ಕೂಡ ಇಬ್ಬನಿ ಎಷ್ಟು ಬೀಳ್ತಾ ಇತ್ತು ಅಂದರೆ ಅದರ ಅಷ್ಟೇ ಸೆಕೆ ಇದೆ. ಇಬ್ಬನಿ ಮಾತ್ರ ತುಂಬಾ ಬೀಳ್ತಾ ಇತ್ತು. ಹಾಗೆ ಸಾಗರ ಬಂದ್ವಿ ನಾವು ತಿಂಡಿ ತಿನ್ನೋಣ ಅಂತ ಹೇಳಿ. ನಮ್ಮ ಮನೆಯವರು ಶ್ರೇಯುನಿಗೆ ಹೇಳ್ತಾಯಿದ್ರು, ಯಾವ್ದಾದ್ರು ಹೋಟೆಲ್ ಇದೆಯಾ ಹುಡುಕು ಅಂತ ಹೇಳಿ. ನಾವು ಯಾವಾಗಲೂ ಮೈಸೂರು ಕೆಫೆಲ್ಲೇ ತಿಂಡಿ ತಿನ್ನೋದ್ರಿಂದ ನಾನು ರೀ ಬೇಡ, ಅಲ್ಲೇ ಹೋಗೋಣ ಅಂತ. ಯಾಕಂದರೆ ಹೋದ್ಸಲ ಅಲ್ಲೊಂದು ಹತ್ರ ಊಟ ಮಾಡಿ ಮೊಬೈಲ್ ತಗೊಳಕ್ಕೆ ಹೋಗಿದ್ವಲ್ಲ, ಅಲ್ಲಿ ಊಟನೇ ಚೆನ್ನಾಗಿರಲಿಲ್ಲ. ಅಟ್ಲೀಸ್ಟ್ ಇಲ್ಲಿ ನಮಗೆ ಟೇಸ್ಟು ಗೊತ್ತಲ್ವಾ, ಹಾಗಾಗಿ ಬೇಡ ರೀ ಇಲ್ಲಿಗೆ ಹೋಗೋಣ ಅಂತ ಹೇಳಿದೆ. ಅದಕ್ಕೇ ಅಲ್ಲೇ ಮೈಸೂರು ಕೆಫೆ ಹತ್ರನೇ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ಬೆಳಗ್ಗೆ ತುಂಬ ರಶ್ ಇರುತ್ತೆ. ವಾಕ್ ಹೋದವರು ಅವರೆಲ್ಲ ಬಂದು ಕಾಫಿ, ಕೆಲವೊಂದು ಸಲ ತಿಂಡಿ ಕೂಡ ತಿಂತಿರ್ತಾರೆ. ಈಗ ಅದೇ ಮೈಸೂರು ಕೆಫೆಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇದರದ್ದು ಎಲ್ಲ ಸಿಗುತ್ತೆ ನಿಮಗೆ. ಅಲ್ಲಿ ಒಂದು ಸಲ ಸಾಗರ ಬಂದರು ಇಲ್ಲಿ ತಿಂಡಿ ತಿನ್ನಿ. ಕಾಫಿ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ಆದರೆ ಇವತ್ತು ನಾವು ಕಾಫಿ ಅಲ್ಲಿ ಕುಡಿಲಿಲ್ಲ, ಮನೆಗೆ ಹೋಗಿ ಕುಡಿಯೋಣ ಅಂತ ಹೇಳಿ. ನಮ್ಮನೆಯವ್ರು ಯಾವಾಗಲೂ ಸೆಟ್ ದೋಸೆ ತೊಗೊತಾರೆ, ಹಾಗಾಗಿ ಅವರು ಸೆಟ್ ದೋಸೆ ತೊಗೊಂಡ್ರು. ನಾನು ಸಿಂಗಲ್ ಇಡ್ಲಿ ತಗೊಳ್ಳೋಣ ಅಂತ ಇದ್ದೆ, ಡಿಪ್ ಇಡ್ಲಿನ. ನಮ್ಮನೆಯವರು ಸಿಂಗಲ್ ಇಡ್ಲಿ ವಡ ತೊಗೋ, ಎಲ್ಲರೂ ಸೇರಿ ತಿನ್ನೋಣ ಅಂತ ಹೇಳಿದ್ರು. ಹಾಗಾಗಿ ನಾನು ಸಿಂಗಲ್ ಇಡ್ಲಿ ವಡ ತೊಗೊಂಡೆ. ಶ್ರೇಯು ಒಂದು ಉಪ್ಪಿಟ್ಟು ತೊಗೊಂಡ. ಅವನು ಯಾವಾಗಲೂ ತೀರ್ಥಹಳ್ಳಿಲಿ ಉಪ್ಪಿಟ್ಟು ತಿಂತಾನೆ. ಅಲ್ಲಿ ಸ್ವಲ್ಪ ನೀರು ಥರ ಇರುತ್ತೆ ಉಪ್ಪಿಟ್ಟು. ಇಲ್ಲೂ ಚೆನ್ನಾಗಿತ್ತು, ಅವನಿಗೆ ಇಲ್ಲಿ ಉಪ್ಪಿಟ್ಟು ಅಷ್ಟೊಂದು ಇಷ್ಟ ಆಗಲಿಲ್ಲ. ಆಮೇಲೆ ಮತ್ತೆ ನಾನಂದೆ ಮಸಾಲೆ ದೋಸೆ ತೊಗೋ, ಎಲ್ಲರೂ ತಿನ್ನೋಣ ಅಂತ ಅಂದ್ವಿ. ಆಮೇಲೆ ಅವರು ಡ್ಯಾಡಿ ಸೆಟ್ ದೋಸೆ ತಿಂದು ನೋಡ್ದೆ, ಅದೇ ಇಷ್ಟ ಆಯ್ತಂತ ಅವನಿಗೆ. ಹಾಗಾಗಿ ಮತ್ತೆ ಅವನು ಇನ್ನೊಂದು ಪ್ಲೇಟು ಸೆಟ್ ದೋಸೆ ತರಿಸ್ಕೊಂಡು ತಿಂದ. ಕೊಡುವಂತ ತಿಂಡಿ ಸಖತ್ತಾಗಿತ್ತು. ತಿಂಡಿ ಹೊರಟ್ವಿ, ತಿಂಡಿ ಚೆನ್ನಾಗಿತ್ತು ಅಂದೆ. ವ್ಲಾಗ್ ಮಾಡ್ತಾ ಇದ್ದೀನಿ. ಅಲ್ಲಿ ನಾನು ಅದ್ರ ಎದುರುಗಡೆನೆ ಹೀರಾ ಅಂತ ಇದೆ ಬ್ಲೌಸ್ ಪೀಸಿಗೆ. ಅದು ಮೈಸೂರು ಸಿಲ್ಕ್ ಸೀರೆಗೆ ಬ್ಲೌಸು ಹೊಲಿಸಿದ್ದು ಚೆನ್ನಾಗಾಗಿಲ್ಲ. ಆ ಬ್ಲೌಸ್ ಪೀಸ್ ಕೂಡ ನಂಗೆ ಅಷ್ಟು ಇಷ್ಟ ಆಗಿರಲಿಲ್ಲ. ಸುಮ್ಮನೆ ಅದನ್ನು ಹೊಲಿಸಿ ಅದು ದುಡ್ಡು ಹಾಳು ಮಾಡಿ ಏನೇನೋ ಮಾಡಿದೆ. ಬ್ಲೌಸ್ ಪೀಸ್ ನೋಡೋಕೆ ಹೋದೆ, ಅಲ್ಲಿ ಒಂದು ಯೆಲ್ಲೋ ಕಲರ್ದು ಇಷ್ಟ ಆಗಿತ್ತು. ಆಮೇಲೆ ಅದು ಇವಾಗ ಎಲ್ಲರೂ ಅದನ್ನೇ ಹಾಕ್ತಿದ್ದಾರೆ. ಹಾಗಾಗಿ ನಂಗೆ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಬೇಕು ಅಂತ ಅನಿಸಿತ್ತು. ಹುಡುಕ್ತಾ ಇದ್ದೆ, ಯಾವುದೂ ಸಿಗಲಿಲ್ಲ ನನಗೆ. ಇನ್ನೊಂದು 2 ಅಂಗಡಿ ಹೋಗಿ ಹುಡುಕದ್ನ, ಅದು 2ರಲ್ಲೂ ನಂಗೆ ಸಿಗಲಿಲ್ಲ. ನಾವು ಹೆಣ್ಮಕ್ಳು ಹಾಗೆ ಅಲ್ಲ, ಅದು ಕೆಲವೊಂದು ಸಲ ಹೆಂಗೋಗಿ ಗುಂಡಿ ಬಿದ್ದುಬಿಡ್ತೀವಿ. ಕೆಲವೊಂದು ಸಲ ಚೆನ್ನಾಗಿರುತ್ತೆ, ನಾವು ತೊಗೊಳ್ಳಲ್ಲ, ಅದೇನೇನೋ ಆಗುತ್ತೆ. ನಾವು ಹಂಗೇನೆ, ಅದು ಹೆಣ್ಮಕ್ಳಿಗೆ ಮಾತ್ರ ಅದು ಅರ್ಥ ಆಗುತ್ತೆ. ನಮ್ಮ ಶ್ರೇಯು ಅಂತ ಅವರಿಬ್ಬರು ಬೆಳಗ್ಗೆನೇ ಅಂಗಡಿಯವರು ಡಿಪ್ರೆಷನಿಗೆ ಹೋಗ್ಬಿಟ್ಟಿದ್ದಾರೆ. ನಿನ್ನ 2 ಅಂಗಡಿಗೆ ಹೋದ್ರೆ ಹಾಗೆ ಬಂದೆ ಅಂತ. ನಮ್ಮ ಶ್ರೇಯು ಅಲ್ಲೊಂದು ಗ್ರೀನ್ ಕಲರ್ ಇತ್ತು, ಅದನ್ನು ತಗೋ ಅಂತ. ನನಗದು ತುಂಬ ಸಿಂಪಲ್ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಅಲ್ಲೂ ಏನೂ ತೊಗೊಂಡ್ಲಿಲ್ಲ ನಾನು. ನೋಡೋಣ ಅದನ್ನು ಶಿವಮೊಗ್ಗ ಹೋಗಿ ತೊಗೊಳ್ಳೋದು ಏನು ಎತ್ತ ಅಂತ. ನನ್ನ ಹತ್ರ ಒಂದು ಇದೆ ಬ್ಲೌಸ್ ಪೀಸು, ಯೆಲ್ಲೋ ಕಲರ್ದು, ಒಂದು ವೈಟ್ ಕಲರ್ದಿದೆ, ಕ್ರೀಮ್ ಕಲರ್ದಿದೆ. ನಂಗೆ ತಲೆನೇ ಓಡ್ತಾ ಇಲ್ಲ, ಏನು ಮಾಡಲಿ, ಏನು ಹೊಲಿಸ್ಲಿ, ಹಿಂಗೆ ಏನು ಎತ್ತ ಅಂತ ಏನು ಐಡಿಯಾನೂ ಬರ್ತಾ ಇಲ್ಲ ನನಗೆ. ಹಾಗಾಗಿದೆ. ವೈಟ್ ಕಲರಿಗೆ ಆ ಕಲರ್ದು ಎಂಬ್ರಾಯ್ಡ್ರಿ ಮಾಡಿಸಿ ಹಾಕ್ಲು, ಟೈಮ್ ಬೇರೆ ಹೆಚ್ಚಿಗೆ ಇಲ್ಲ. ಏನು ಮಾಡ್ತೀರಾ ಗೊತ್ತಿಲ್ಲ, ನೋಡೋಣ ಹೆಂಗೆ ಉಡಲ್ವ ಅನ್ನೋದೇ ನನಗೆ ಡೌಟ್ ಶುರುವಾಗ್ಬಿಟ್ಟಿದೆ. ಮೊನ್ನೆ ಬ್ಲೌಸ್ ಹೊಲಿಸಿದ್ದೀನಿ, ಅದು ಚೂರು ಚೆನ್ನಾಗಾಗಿಲ್ಲ. ಈಗ ಅವ್ರಿಗೆ ಹೋಗಿ ಹಾಕಿ ತೋರಿಸಿ ಹೇಳ್ಬೇಕು ಅವರಿಗೆ ಹಿಂಗೆ ಹೊಲಿದಿದ್ದೀರಾ ಅಂತ ಹೇಳಿ. ನಮ್ಮಮ್ಮ ಅಂತೂ ಮನೆ ಹತ್ರ ಫುಲ್ ಕ್ಲೀನ್ ಮಾಡಿ ಎಲ್ಲ ಮಾಡಿದರು. ಎಲ್ಲ ಕಳೆ ತೆಗೆದು ಪಾಟೆಲ್ಲ ಕ್ಲೀನಾಗಿ ಜೋಡಿಸಿ ಎಲ್ಲ ಚೆನ್ನಾಗಿ ಮಾಡಿದರು. ಹೋದ್ಸಲ ಬಂದಾಗ ನನಗೊಬ್ರು ಕಮೆಂಟಲ್ಲಿ ಹಾಕಿದ್ರು, ನೀವು ಹೂವಿನ ಗಿಡನೇ ತೋರಿಸ್ಲಿಲ್ಲ ಅಂತ. ಬೇಗ ಬಂದಿದ್ದೀವಲ್ಲ. ಹಾಂ, ಅಮ್ಮ ಎಮ್ಮೆ ಕರಿತಾ ಇದ್ದಾರೆ. ಶ್ರೇಯೋ, ನೀನು ಹತ್ರ ಜಗಳನೇ ಮಾಡ್ಬೇಕು ಅಂತಿದೀಯಾ? ಮಾಡಿ. ಏನೋ ಘಮ ಅಂತೈತಪ್ಪ. ಅಮ್ಮ ಏನು ತಿಂಡಿ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಸುಮಾರೆಲ್ಲ ಕೆಲಸ ಮಾಡಿದ್ದಾರೆ. ಇಲ್ಲೆಲ್ಲ ಕ್ಲೀನ್ ಮಾಡಿ ಗಿಡಗಳೆಲ್ಲ ನೆಟ್ಟು ಎಲ್ಲ ಮಾಡಿದ್ದಾರೆ. ಇಷ್ಟು ಬೇಗ ಬರೋದು ಗೊತ್ತಿಲ್ಲ. ಅಮ್ಮಂಗೆ ಫೋನ್ ಮಾಡಿದ್ದೆ, ಅವ್ರ ಫೋನು ಎತ್ತಲಿಲ್ಲ. ಒಂದು ಸಲ ನಾಟ್ ರೀಚಬಲ್ ಅಂತ ಬಂತು, ಒಂದು ಸಲ ಎತ್ತಲೇ ಇಲ್ಲ. ಅಪ್ಪ ನೀರು ಕುಡಿಬೇಕು ಫಸ್ಟು. ಹೋಟ್ಲಲ್ಲಿ ನೀರು ಕುಡಿದ್ರು ಒಂಥರ ಸಮಾಧಾನ ಆಗಿಲ್ಲ. ಮನೆ ನೀರೇ ಸಮಾಧಾನ ಆಗೋದು ನನಗೆ. ಒಂದು ದೊಡ್ಡ ಬಿಸಿಯಾಗಿರೋ ಕಾಫಿ ಕುಡಿದು ಹಾಗೆ ಹೊರಡೋದು ಇಲ್ಲಿಂದ. ಕಾಯಿಲ್ಲಿದಾವೆ ಕೇಳ್ರಿ, ಅವೇನಾ? ಅಷ್ಟೇನಾ? ಅವತ್ತಿಲ್ದಾವ ಇಲ್ವಾ ಅಂತ ಯಾರೋ ಒಯ್ದಿದಾರ ಅಂತ. ಅಮ್ಮ
ಏನು ಹಿತ್ಲೆಲ್ಲ ಕ್ಲೀನ್ ಆಗ್ಬಿಡುತ್ತಲ್ಲ ಅಮ್ಮಂದು. ಹೂವಿನ ಗಿಡ ಎಲ್ಲ ಮುಂದ್ಗಡೆ ದನಿ ಎಮ್ಮೆಗೆ ತಿನ್ಸಕ್ಕೆ ಬಂದಾವೆ. ಹೂವಿನ ಗಿಡ ಎಲ್ಲ ಮುಂದ್ಗಡೆಗೆ ಬಂದಾವಲ್ಲ ಎಮ್ಮೆಗೆ ತಿನ್ಸಕ್ಕ ಅಂತ. ಹಾಂ ನಾ ಹೋದ್ಮೇಲೆ ಎಲ್ಲ ಅಮ್ಮ ಒಂದ್ಸಲ ಫುಲ್ ಕ್ಲೀನ್ ಮಾಡ್ಕೊಂತಾರ. ಫುಲ್ ಕ್ಲೀನ್ ಮಾಡಿದ್ದಾರೆ. ಅವ್ರು ಇಲ್ಲೆಲ್ಲ ಎದ್ರಿ ತಂದು ಇಟ್ಕೊಂತಾರ. ಎಮ್ಮೆ ಕರ ದಿನಾ ಮೇಯವ್. ನಾನು ಇಲ್ಲಿ ಎಡಿಟಿಂಗ್ ಮಾಡ್ತಾ ಇದ್ದೆಲ್ಲ ದಿನ ಓಡಿಸ್ತಾ ಇದ್ದೆ. ಈಗ ಎದ್ರಿ ತಂದು ಇಟ್ಕೊಂಡಿದ್ದಾರೆ. ಅವೆಲ್ಲ ತಿಂದು ಒಂದು ಗಿಡ ಹೂ ಬಿಡಲ್ಲ. ಎಷ್ಟೊಂದು ಗಿಡಗಳು ಮತ್ತೆ ತಿಂದಿದ್ದಾವ. ಈ ಕಡೆ ಇಲ್ಲಿ ಒಂದಿಷ್ಟು ಗಿಡಗಳು ಹಾಕೊಂಡಿದ್ರು. ಎಲ್ಲ ಅಲ್ಲಿಟ್ಟವನೇ. ಎಮ್ಮೆ ಕರ ಬರೋದು ತಿನ್ನೋದು. ಪಾಪ ಒಂದು ಎಮ್ಮೆ ಕರ ಸತ್ತೋಗ್ಬಿಡ್ತಾ ಇರುತ್ತೆ. ಮೊನ್ನೆ ಕರ ಹಾಕಿದ್ದೇನೆ. ಹುಷಾರಿ, ಅದು ಹೊಟ್ಟೆ ಹುಳ ಆಗಿದೆ. ಅದು ಹುಟ್ಟಿ ಇಷ್ಟು ದಿನಕ್ಕೆ ಹೊಟ್ಟೆ ಹುಳ ಹಾಕಬೇಕು. ಹಾಕಿದಾರಂತೆ. ಅಂದ್ರೂ ಅದು ಇದಾಗಿಲ್ಲ. ಹುಳ ಜಾಸ್ತಿ ಆಗಿನೋ ಏನೋ ಸತ್ತೋಗ್ಬಿಟ್ಟಿದೆ ಪಾಪ. ಇಲ್ಲೆಲ್ಲ ಡಾಕ್ಟ್ರುಗಳು ಹತ್ರ ಸಿಗಲ್ವಾ. ಅವಾಗೊಬ್ರು ಡಾಕ್ಟ್ರ್ ಇದ್ರು. ಅಮ್ಮ ಅವಾಗೊಬ್ರು ದನಿನ್ ಡಾಕ್ಟ್ರ್ ಬರೋರಲ್ಲ, ಅವ್ರ ಮಗನೂ ಡಾಕ್ಟ್ರೇನಮ್ಮ. ದನಿನ್ ಡಾಕ್ಟ್ರು ಬರೋರಲ್ಲ, ಅವ್ರ ಮಗನೂ ಡಾಕ್ಟ್ರಾ? ಹಾಂ, ಒಬ್ರು ಬರೋರು ಭಾರಿ ಒಳ್ಳೆ ಡಾಕ್ಟ್ರು. ಅವರೇ ಬರೋರು. ಯಾವಾಗಲೂ ಊರೊಳಗೆ ಓಡಾಡ್ತಾ ಇರೋರು. ಒಳ್ಳೆ ಜನ ಆಗಿದ್ರು ಪಾಪ. ಅವ್ರಿಗೆ ಕ್ಯಾನ್ಸರ್ ಏನೋ ಆಗಿತ್ತು. ಅವ್ರು ಸತ್ತೋದ್ರೆ ಏನೋ ನನಗೂ ಗೊತ್ತಿಲ್ಲ. ಅವ್ರು ಯಾವಾಗಲೂ ನಮ್ಮನೆಯಲ್ಲಿ ಯಾವಾಗ ಜಾನುವಾರು ಜಾಸ್ತಿ ಅಲ್ಲ, ನಮ್ಮನೆಗೆ ಒಂದು ವಿಸಿಟ್ ಕೊಡೋರು. ಬಂದು ಟೀ ಕುಡಿದು ಸುಮಾರು ಹೊತ್ತು ಮಾತಾಡಿ ಹೋಗ್ತಾಯಿದ್ರು. ಮುಂಚೆ ಚೆನ್ನಾಗಿದ್ರು. ಆಮೇಲೆ ಅವರು ಮಾತು ಅರ್ಥ ಆಗ್ತಿರ್ಲಿಲ್ಲ. ಹಾಂ, ಸತ್ತೋದ್ರಮ್ಮ ಅವರು ಪಾಪ. ಒಳ್ಳೆ ಡಾಕ್ಟ್ರ್ ಆಗಿದ್ರು ಮಾತ್ರ. ಹಾಂ ನಮ್ಮನೇಲಿ ಮಂಗ ಇತ್ತು. ನಾವು ಮಂಗನ ಸಾಕಿದ್ವಿ. ಆ ಮಂಗ ಕೊಟ್ಟಿಗೆ ಮನೆಯಲ್ಲಿ ಕಟ್ತಾ ಇದ್ವಿ. ಅದನ್ನು ಕಟ್ಟಿ ಇಡ್ತಾ ಇದ್ವಿ. ಅದು ಇಂಜೆಕ್ಷನ್ ಕೊಡಕ್ಕೆ ಬಿಡ್ತಿರ್ಲಿಲ್ಲ ಒಂದು ಎಮ್ಮೆ ಕರಿಗೆ. ಅದು ನಮ್ದೊಂದು ಹಳೆಯ ಎಮ್ಮೆ ಇತ್ತು, ಮುದಿ ಎಮ್ಮೆ ಅಂತ. ಅಂದರೆ ಅದು ನಮ್ಮ ಮನೇಲೇ ಒಂದು 15-20 ಕರ ಹಾಕಿತ್ತೇನೋ. ನಮ್ಮಮ್ಮ ಅದು ಸಾಯೋ ತನಕನೂ ಪಾಪ ಹಾಲು ಕೊಡ್ತು. ಅದಕ್ಕೆ ಅದ್ರ ಮುಟ್ಟೋ ಆಗಿಲ್ಲ ಅವರು ಡಾಕ್ಟ್ರು. ಬಾಕಿ ಎಲ್ಲಕ್ಕೂ ಇಂಜೆಕ್ಷನ್ ಕೊಡ್ಬೋದು, ಅದಕ್ಕೆ ಮಾತ್ರ ಕೊಡೋ ಆಗಿರಲಿಲ್ಲ ಅವರು. ಅದಕ್ಕೆ ಕೊಡಕ್ಕೆ ಬಂದರು ಅಂದರೆ ಅವ್ರಿಗೆ ಆ ಥರ ಇದು ಮಾಡೋದು, ಜಗಳ ಮಾಡೋದು. ಹಂಗೆ ರಾಮು ಅಂತ ಇತ್ತು. ಸುಮಾರು ವರ್ಷ ಆಯಿತು ನಮ್ಮ ಮನೇಲಿ ಅದು. ಆಮೇಲೆ ಯಾರು ಇದ್ರು ಗೊತ್ತಾ, ದಿಗಂತ್ ಇದ್ದಾರೆ ಗೊತ್ತಾ, ಫಿಲ್ಮ್ ಆ್ಯಕ್ಟ್ರು. ಅವ್ರಿಗೆ ಅಜ್ಜಾಜಿ ಮನೆ ಇಲ್ಲ, ನಮ್ಮೂರೇ ಹೊಸಬಾಳೆ. ಅವ್ರ ಅಮ್ಮ ಒಯ್ದರು. ಅದು ನನಗೆ ನಾಯಿ ಹುಚ್ಚು ಜಾಸ್ತಿನಾ, ನಿಂಗೆ ನಾಯಿ ಮರಿ ಕೊಡ್ತೀನಿ ಅಂತೇಳಿ ಒಯ್ದವರು ಕೊಡಲೇ ಇಲ್ಲ. ಆಮೇಲೆ ನಾಯಿನೂ ಇಲ್ಲ, ಮಂಗನೂ ಇಲ್ಲ ಮಾಡಿಟ್ರು. ನಂಗೆ ಭಾಳ ಇಷ್ಟ ಮಂಗ ಅಂದರೆ. ಇದಕ್ಕೆ ಹಾಕ್ಬಿಡ್ತೀರಾ ಕಾರಿಗೆನೆ? ಇದು ಬೇಡ ಚೀಲ. ನಾನು ಗೊಬ್ಬರ ಅದು ಚೀಲ ತರೋಣ ಅಂತ ಇದ್ದೆ. ತುಂಬಿಡಕ್ಕೆ ಹೇಳಿದ್ರೆ ಏನು ಕಕ್ಕಂಗೆ ಆ ಚೀಲ ಎಲ್ಲ ಒಂದು ಕಡೆ ಇಟ್ಟರೆ ತೀರ್ಥಹಳ್ಳಿ ಹತ್ರ. ನಾನು ಮಂಗನ ಒಯ್ದಿದ್ದು ದಿಗಂತ್ ಅವ್ರ ಅಮ್ಮನ ಅಲ್ಲ ಅಂತ. ಯಾಕಂದರೆ ಅವ್ರ ಹೆಸರು ರಾಜಗೌಡ್ರು ಅಂತ, ಹೊಸಬಾಳೆ ರಾಜಗೌಡ್ರು ಅಂತ ಹೇಳಿ. ರಾಜಗೌಡ್ರಲ್ಲ, ಸಾರಿ, ರಾಜು ಹೆಗ್ಡೇರ್ ಅಂತ. ಅವ್ರದ್ದು ಮಿಲ್ಲೆಲ್ಲ ಇತ್ತು. ನಮ್ಮಪ್ಪಾಜಿ ಹೆಸರು ರಾಜಗೌಡ್ರು ಅಂತ. ಅವರು ಒಯ್ದಿದ್ರು ನಮ್ಮನೇಲಿ. ನಾನು ಅದೇ ಅಮ್ಮನ ಕೇಳಿದೆ ಕನ್ಫರ್ಮ್ಗೆ, ಹೌದಾ ಅವರು ಅಂತ. ಅವ್ರು ತೀರ್ಥಹಳ್ಳಿಲಿ ಇದ್ದರು. ಅವ್ರಿಗೆ ಅವ್ರೊಬ್ಬರೇನಾ ತಂಗಿನ ಅಕ್ಕನವರು ಗೊತ್ತಿಲ್ಲ. ಒಬ್ಬರೇ ಮಗ, ಹಾಂ ಏನೋ ನನಗೂ ಗೊತ್ತಿಲ್ಲ. ಒಟ್ಟು ಅವ್ರ ಫ್ಯಾಮಿಲಿಯರೇ ಒಯ್ದಿದ್ದು. ನನಗೂ ಡೌಟ್ ಇದೆ ಇದು. ಅವರೇ ಒಯ್ದಿದ್ದ ಬಂದಿದ್ರು ಒಟ್ಟು ಅವರು ತೀರ್ಥಹಳ್ಳಿ. ಹಾಂ, ಅವ್ರು ತೀರ್ಥಹಳ್ಳಿಲಿ ಇದ್ರು ಫಸ್ಟು. ನಂಗೆ ಅದು ನೆನಪಿದೆ. ಆದರೆ ಮತ್ತೆ ನಾನೇನೋ ಹೇಳೋದು ಅದೇನೋ ಆಗೋದು ಯೂಟ್ಯೂಬಲ್ಲಿ ಗೊತ್ತಲ್ಲ. ಹಂಗಾಗಿ ನಾಯಿ ಮರಿ ಕೊಡ್ತೀನಿ ಅಂದಿದ್ರಲ್ಲ ನಮ್ಮ ನನಗೆ. ನಾಯಿ ಮರಿನೂ ಇಲ್ಲ, ಏನಿಲ್ಲ. ನಾವು ನಾಯಿ ಮರಿನ ಎಲ್ಲೆಲ್ಲಿಂದ ಹಿಡ್ಕೊಬರ್ತಿದ್ದೆ ಗೊತ್ತಾ. ನಾನು ನಮ್ಮ ಅತ್ತೆ ಮಗ ಸಾಗರದಲ್ಲಿ ಹಾಸ್ಟೆಲಲ್ಲಿ ಇದ್ವಿ. ಅಲ್ಲಿಂದ ನಾಯಿ ಮರಿ ಹಿಡ್ಕೊಬರ್ತಾ ಇದ್ವಿ. ಕವರ್ ಒಳಗೆ ತುಂಬ್ಕೊಬರೋದು. ನಮಗೆ ಅವು ಪಾಪ ಕಣ್ಣು ಬಿಟ್ಟಿರಲ್ಲ, ಏನಿಲ್ಲ. ನಮಗೆ ಅವಾಗ ಅಷ್ಟು ಗೊತ್ತಾಗ್ತಾನೂ ಇರಲಿಲ್ಲ. ಹಿಡ್ಕೊಬರೋದು, ಇಲ್ಲಿ ಬಂದು ಸಾಯಿಸೋದು, ಹಂಗೆ ಮಾಡೋದು. ಅವು ಪಾಪ ತಾಯಿ ಹಾಲು ಕುಡಿಯೋಕೆ ಹೆಂಗೆ ಬದುಕ್ತವೆ ನಾವು ಎಷ್ಟು ಮಾಡಿದ್ರು. ಒಂದು ನಿಮಿಷ ಶ್ರೇಯು ಮೊಬೈಲು ಇಲ್ಲ ಅಲ್ಲ ಈಗ ನಾಕ್ತಿಲ್ಲಲ್ವಾ? ಇಲ್ಲಿ ಹಿಂದ್ಗಡೆ ಇದ್ವಲ್ಲ. ಕಾಯಿ ಅಮ್ಮ ಒಡ್ಸಿರ್ತೀನಿ ಅಂತ ಹೇಳಿದ್ರು. ಶ್ರೇಯು ಮನೇಲೇ ಇದ್ದಿದ್ರೆ ನಿಜ ಹೇಳ್ತೀನಿ ಓದ್ತಾನೆ ಇರ್ಲಿಲ್ಲ. ನಾವು ಮೊಬೈಲ್ ಹಾಕ್ತಿದ್ದಂಗೆ ಚಾರ್ಜರ್ ಇಲ್ಲ. ಹಾಂ, ಮೊಬೈಲು ಈಗ ಲ್ಯಾಪ್ಟಾಪ್ ತಂದ್ಕೊಂಡು ಅದ್ರಲ್ಲಿ ಯಾವುದೋ ಮೂವಿ ನೋಡ್ತಾ ಇದ್ದೀನಿ. ಯಾವ್ದ ಮಗ ಮೂವಿ? ಸಪ್ತಸಾಗರದ ಆಚೆ ಎಲ್ಲೋ ಅಲ್ಲಂದ್ರೆ ಇವ್ರು ಅಂದ್ರಪ್ಪ, ನಂಗೂ ಗೊತ್ತಿಲ್ಲ. ಚೆನ್ನಾಗಿದೆ ಅಂತಾನೆ ಒಟ್ಟು ನೋಡ್ತಾ ಇದ್ದೀನಿ. ಯಾವುದಂತ ಹೆಸರೇ ಗೊತ್ತಿಲ್ಲ ಅವನಿಗೆ. ಅಪ್ಪ ಊರಿಗೆ ಬಂದ್ಮೇಲೆ ಹೋಗಂಗೆ ಅನ್ಸಲ್ಲ. ಹೋಗ್ತೀರಾ? ಅಪ್ಪ ಮಗ ಇಬ್ರು ನನ್ನ ಹತ್ರ ಜಗಳ ಮಾಡ್ತಿದ್ದಾರೆ. ನಮ್ಮ ಬರ್ತಿದ್ರೆ ಒಂದು ಕೆಲಸ ರೆಡಿ ಇಟ್ಟಿರ್ತಾರೆ. ಯಾಕೋ ಪಾತ್ರೆ ತೊಳಿ ಅನ್ನೋರು ಪಾತ್ರೆ ಒಂದು ತೊಳಸ್ತಾ ಇಲ್ಲ ನನ್ನ ಹತ್ರ. ಎಲ್ಲ ಕೆಲಸ ಮಾಡ್ಕೋಣ ಅಂದೆ. ನಾನು ಫೋನ್ ಮಾಡಿಟ್ಟೆ ನಿಂಗೆ, ನೀನು ಫೋನೇ ಎತ್ತಲಿಲ್ಲ. ನೀರಿಲ್ಲ, ನಂಗೆ ಗೊತ್ತಿತ್ತು. ನಾನು ಹೋದ್ಮೇಲೆ ನೀನು ಟ್ಯಾಂಕ್ ತುಂಬಿಸಲ್ಲ ಅಂತ.
ನಿನ್ನೆ ಹೋಗೋ ತುಂಬಿಸಿವೇನು ಸಾಗ ಹಾಂ ಕರೆಂಟ್ ಹೋಗಿದ್ದು ಬಂದಿಲ್ಲ ರಾತ್ರಿ ನಿದ್ದಿಲ್ಲ ಬಂದಿಲ್ಲ ನಾನು ಅಯ್ಯೋ ಬರೀ ಟ್ಯಾಂಕ್ ತುಂಬಿಸೋದೆ ಇಲ್ಲ ನಾವು ಹೋಗೋ ತುಂಬಿಸಿ ಹೋಗಿದ್ದಕ್ಕೆ ನೀರು ಇಲ್ಲದ್ರೆ ಇಲ್ಲ ಎಷ್ಟು ನೀರು ಖರ್ಚಾಗುತ್ತೆ ಗೊತ್ತಾ ಅಮ್ಮ ಇಪ್ಪ ದೇವ್ರೆ 1,000 ಲೀಟ್ರ್ ಟ್ಯಾಂಕ್ ಅದು ನಾನಿದ್ದಾಗಲೇ 3 ರಿಂದ 4 ಸಲ ತುಂಬಿಸ್ತಾ ಇದ್ದೆ. ಗಿಡಕ್ಕೆ ಬಿಡಕ್ಕೆ, ಪಾತ್ರೆ ತೊಳಿಯೋಕ್ಕೆ, ಜಾನುವಾರಿಗೆ ಕುಡ್ಸೋಕ್ಕೆ, ನಲ್ಲಿ ಒಂದಷ್ಟು ಸೋರ್ತವೆ. ಅದು ಯಾರಾದ್ರೂ ಬಂದ್ರೆ ಅದೊಂದು ನಲ್ಲಿ ಸರಿ ಮಾಡ್ಸಮ್ಮ ಬಾತ್ರೂಮಿಂದು. ಅವನಿಗೆ ಹೇಳಿ ಸಾಕಾಗ್ಲಿಲ್ಲ. ಆವತ್ತು ದುಡ್ಡು ಕೊಟ್ಟು ಎಲ್ಲ ಹೇಳಿದ್ದೀನಿ, ಬೇರೆದೆಲ್ಲ ರೆಡಿ ಮಾಡಿ ಅದು ಸೂರನಲ್ಲಿನೇ ಸರಿ ಮಾಡೋದಿಲ್ಲ. ಇಪ್ಪ ಈ ಕೆಲಸದ ಹಿಡಿದು ಕೆಲಸ ಮಾಡ್ಸೋದಿದೆಯಲ್ಲ ಭಾಳ ದೊಡ್ಡ ಕೆಲಸ. ನೀರಿಲ್ಲ ಅದರಲ್ಲೇ, ನೀರಿಲ್ಲ. ಅಮ್ಮ ಹೊಸ ಮೆಡಿ ಹಾಕಿದ್ರು. ಅವತ್ತು ಬಂದಾಗೂ ನನಗೆ ಒಯ್ಯೋಕ್ಕಾಗಿರಲಿಲ್ಲ. ಹಾಗಾಗಿ ನೋಡು ಇವತ್ತು ಒಯ್ಯಿ ಅಂತ ಹೇಳಿದ್ರು. ಒಗ್ಗರಣೆ ಏನು ಹಾಕಿಲ್ಲ, ಬೇಕಿದ್ರೆ ಮನೆಗೆ ಒಯ್ದು ನೀನು ಒಗ್ಗರಣೆ ಹಾಕ ಅಂತ ಹೇಳಿದ್ರು. ಚೆನ್ನಾಗಿದೆ ಮಿಡಿ ಈ ಸಲ. ಮಿಡಿ ನಾನೇನು ಅನ್ಕೊತಾ ಇದ್ದೆ, ರಸ ಚೆನ್ನಾಗಿದ್ದರೆ ಮಿಡಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಂಗೆ ಗೊತ್ತಾಗಿದ್ದು ಮಿಡಿ ಚೆನ್ನಾಗಿದ್ರೇ ರಸ ಚೆನ್ನಾಗಾಗುತ್ತೆ ಅಂತ ಇವತ್ತು ನನಗೆ ಗೊತ್ತಾಗಿದ್ದು. ಅಮ್ಮ ಅದೇ ಹೇಳ್ತಾಯಿದ್ರು, ಮಿಡಿ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಂಗೊಂದು ಸ್ವಲ್ಪ ತೋಡ್ಕೊಡಮ್ಮ ಅಂದೆ. ನಾನೊಂದು ಸ್ವಲ್ಪ ಮಾತ್ರ ತಗೊಂಡು ಬಂದೆ. ಅದಷ್ಟು ನನಗೆ ಒಯ್ಯಿ ಅಂದರು. ಬೇಡ ಬಿಡಮ್ಮ, ನಾನು ಬಂದಾಗ ಒಂದು ಸ್ವಲ್ಪ ಇಸ್ಕೊಂಡು ಹೋಗ್ತೀನಿ ಅಂತ ಅಂದೆ. ಇದು ಹಾಲು ಅಮ್ಮ ಕಾಯಿಸಿರಲಿಲ್ಲ, ಅಂದರೆ ನಾನು ಬರ್ತೀನಿ ಅಂತ ಗೊತ್ತಿತ್ತಲ್ವ, ಅದಕ್ಕೆ ತಣ್ಣಗಿರೋ ಹಾಲೇ ಇಟ್ಟಿದ್ರು, ಅಂದರೆ ತಂಪಾಲು. ಕಾಯಿಸಿದ್ರೆ ಬಿಸಿ ಆಗಿಬಿಡುತ್ತೆ ಅಲ್ವಾ. ಮತ್ತು ನಾನು ಬೇಗ ಬಂದಿದ್ದೆ, ಮತ್ತು ನಾನು ಡಾಕ್ಟ್ರ್ ಹತ್ರ ಕೂಡ ಹೋಗಬೇಕಾಗಿತ್ತಲ್ವ, ಅದಕ್ಕೆ ತಣ್ಣನ ಹಾಲೇ, ಅಂದರೆ ಏನು ಕಾಯಿಸ್ದೇ ಇರೋ ಹಾಲದು ತಂಪಾಲು, ಅದನ್ನು ತಗೊಂಡು ಬಂದೆ. ನಾನು ಹೆಚ್ಚಿಗೆ ಮಿಡಿ ಬೇಡ ಅಮ್ಮ, ಇನ್ನೊಂದು ಸಲ ಬಂದಾಗ ಒಯ್ತೀನಿ ಅಂತ. ಒಂದು ಸ್ವಲ್ಪ ಟೇಸ್ಟ್ ನೋಡೋಕೆ ಹೊಸ ಮಿಡಿಯಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಮಾತ್ರ ತೆಗೆದುಕೊಟ್ರು. ಚೆನ್ನಾಗಾಗಿತ್ತು ಮಿಡಿ ಮಾತ್ರ, ಕಲರು ಚೆನ್ನಾಗಿ ಬಂದಿತ್ತು. ಅದೇ ಈಗ ಸಾಗರ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಶ್ರೇಯು ಬಾ ಹೋಗೋಣ ಅಂತ ಡಾಕ್ಟ್ರ್ ಹತ್ರ ಎಷ್ಟೊತ್ತಾಗುತ್ತೆ. ಅವನು ಸಂಜೆ ಕಡೆ ಮನೆಗೆ ಆಟ ಆಡೋಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಬಾ ಹೋಗೋಣ ಅಂತ. ನಮ್ಮಮ್ಮ ಬೈತಾಯಿದ್ರು, ಇನ್ನು ಬರಬೇಡ ನೀನು ಅಂತ ಇದ್ರು. ಹಂಗೆ ಹೇಳ್ಬೇಡಮ್ಮ, ನನಗೊಂಚೂರು ಹೇಳಿದ್ರೆ ಸಾಕು ಸಿಟ್ಟು ಬರುತ್ತೆ ಅಂದೆ. ಬೇಡಪ್ಪ, ಚಿಕ್ಕು ಜ್ಯೂಸ್ ಬೇಡ ಅಂತ. ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿತಂದಿನ. ನಿನ್ನ ಮನೆ ಹಾಲು ಕಾಲಾಗಿದ್ದೆ, ಹಾಗಾಗಿ ದಿನ ಮಿಲ್ಕ್ ಶೇಕು. ಮೊಬೈಲ್ ಕೊಡ, ಇದೇನು ಮೊಬೈಲ್? ತೋಟದಲ್ಲಿ ತುಂಬ ಮಂಗನ ಕಾಟ, ಹಾಗಾಗಿ ನಮ್ಮನೆಯವರು ಇಲ್ಲಿ ಗನ್ ಮಾಡ್ತಾಯಿದ್ರು. ಗನ್ ಅಂದರೆ ಅದು ಈ ಥರ ಅದ್ರ ಒಳಗಡೆ ಎಂಥದೋ ಒಂದು ಕಲ್ಲು ಹಾಕಿ ಲೈಟ್ರ್ ಇರುತ್ತೆ, ಅದೇನೋ ಪಟ್ ಅಂದ ತಕ್ಷಣ ಜೋರಾಗಿ ಸೌಂಡ್ ಆಗುತ್ತೆ ಅಷ್ಟೇ. ಗನ್ ಅಂದರೆ ಮಂಗಂಗೆ ಹೊಡೆದು ಹೆದರ್ಸೋ ಗನ್ ಅಲ್ಲ, ಅದಕ್ಕೆ ಅದು ಪೈಪಲ್ಲಿ ಮಾಡಿರ್ತಾರೆ. ಅದು ನಮ್ಮ ರಿಪ್ಪನ್ಪೇಟೆಲ್ಲೂ ಮಾರ್ತಾಯಿದ್ರಂತೆ, ಅದು ಈಗ ಬರ್ತಾ ಇಲ್ಲಂತೆ. ಹಾಗಾಗಿ ಅವರು ಅಲ್ಲಿ ಅದನ್ನು ತೊಗೊತೀನಿ ಅಂತ ತೊಗೊಂಡ್ರು. ಆಮೇಲೆ 10:30 ಆಯಿತು. ನಾನು ಡಾಕ್ಟ್ರಿಗೆ ಫೋನ್ ಮಾಡಿದೆ. ಅವ್ರು 12:15 ಇಲ್ಲ 12:45 ಅಷ್ಟೊತ್ತಿಗೆ ಬನ್ನಿ ಅಂತ ಹೇಳಿದ್ರು. ಟೈಮ್ ಪಾಸ್ ಮಾಡಬೇಕಲ್ಲ, ಹಾಗಾಗಿ ನಾನು ಶ್ರೇಯು ಸೇರಿ ಈಗ ವಿಶಾಲ್ ಮಾರ್ಟ್ ಓಪನ್ ಆಗಿದೆ ನಮ್ಮ ಸಾಗರದಲ್ಲಿ, ಕೋರ್ಟ್ ಎದುರುಗಡೆನೆ. ಅಲ್ಲಿ ಬಂದ್ವಿ, ಅದೇ ನೋಡ್ತಾ ಇದ್ವಿ. ನನಗೆ ಬೇರೆ ಕಡೆ ಎಲ್ಲ ಇರೋಷ್ಟು ಕಲೆಕ್ಷನ್ ಅಷ್ಟೊಂದೇನು ಇರಲಿಲ್ಲ, ಆದರೂ ಚಿನ್ನಿಗೆ 2 ಡ್ರೆಸ್ಸು ಬೇಕಿತ್ತು. ಅಲ್ಲೇ 2 ಡ್ರೆಸ್ನ ನಾನು ತೊಗೊಂಡೆ. ಶ್ರೇಯಿಗೆ ಒಂಚೂರು ವೀಡಿಯೋ ಮಾಡಿಕೊಡು ಅಂತ ಹೇಳಿದೆ. ಒಂಚೂರು ಮಾಡ್ದೆ. ಅಲ್ಲಿ ಯಾರಾದರೂ ನೋಡಿದ ತಕ್ಷಣ ಅವನಿಗೆ ಒಂಥರ ಅನ್ನಿಸ್ತಿತ್ತಲ್ಲ, ಹಂಗಮೇಲೆ ವೀಡಿಯೋನೇ ಮಾಡ್ತಿರ್ಲಿಲ್ಲ. ಒಂದು ಸ್ವಲ್ಪ ಮಾತ್ರ ವೀಡಿಯೋನ ಮಾಡಿಕೊಂಡೆ. ಇನ್ನೂ ಇವಾಗ ಶುರು ಆಗಿರೋದು, ಇನ್ನೂ ಸೆಟ್ ಆಗ್ತಾ ಇದೆ, ಅಷ್ಟೊಂದು ಬಟ್ಟೆಗಳೇನು ಬಂದಿರಲಿಲ್ಲ. ಆಮೇಲೆ ಶ್ರೇಯಿಗೂ ಕೂಡ ನಾನು ಒಂದು ಟೀ ಶರ್ಟ್ ತೊಗೋ ಅಂತ ಹೇಳಿದೆ. 2 ತೊಗೊಂಡ್ವಿ. ಒಂದು ಅದು ನನಗೆ ಯಾಕೋ ಕಲರ್ ಅಷ್ಟೊಂದು ಇಷ್ಟ ಆಗಲಿಲ್ಲ, ಆಮೇಲೆ ಅದು ಬೇಡ ಅಂತ ಹೇಳಿ ಇನ್ನೊಂದು ಬ್ಲ್ಯಾಕ್ ಕಲರ್ದು ಟೀ ಶರ್ಟ್ ಅವನಿಗೆ ತೊಗೊಂಡ್ವಿ. ಈಗ ಸದ್ಯ ಮದುವೆ ಮನೆಗಳು ತುಂಬ ಇದ್ದಾವೆ. ಆಮೇಲೆ ಮೇಲೆ ಬಂದರೆ ಗ್ರಾಸರಿ ಇದೆ, ಈ ಥರ ಪ್ಲಾಸ್ಟಿಕ್ ಐಟಮ್ಸ್ ಇದೆ, ಮ್ಯಾಟ್ಗಳಿದೆ. ನಾನು ಈ ಥರದ್ದೊಂದು 2 ಬೌಲ್ ತೊಗೊಂಡೆ. ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಇತ್ತು.
ನಮ್ಮನೆಯವರು ವೆಟ್ ವೈಪ್ಸು ತೊಗೊಂಡ್ರು. ನನ್ನ ಹತ್ರ ಖಾಲಿ ಆಗೋದಕ್ಕಾಗಿತ್ತು. ನಾನು ಆನ್ಲೈನಲ್ಲೇ ಆರ್ಡ್ರ್ ಹಾಕೋಣ ಅಂತ ಇದ್ದೆ. ನಾನು ಲಿಟಲ್ ರಿಚುವಲ್ದವ್ರದ್ದು ನನಗೆ ಪ್ರಮೋಷನಿಗೆ ಬಂದಿತ್ತು. ತುಂಬ ಚೆನ್ನಾಗಿದೆ ಅದು ವೆಟ್ ವೈಪು. ಎಷ್ಟು ಅದರಲ್ಲಿ ನೀರಿನ ಅಂಶ ಇದೆ ಗೊತ್ತಾ. ನಾನೀಗ ಮದುವೆ ಮನೆಗೆಲ್ಲ ಹೋದಾಗ ಸ್ವಲ್ಪ ಮೇಕಪ್ ಮಾಡ್ಕೊತೀನಲ್ಲ, ಮೇಕಪ್ ಎಲ್ಲ ರಿಮೂವ್ ಮಾಡೋದಕ್ಕೆ ಚೆನ್ನಾಗಾಗುತ್ತೆ. ಏನಾಯಿತು ಅಂದರೆ ನಾವು ಅಲ್ಲಿ ಕಾರ್ ಪಾರ್ಕ್ ಮಾಡ್ತಾ ಇದ್ವಿ. ಆವಾಗ ಅಲ್ಲಿ ಹಿಂದಿಂದ ಒಬ್ಬರು ಬಂದರು, ನಮ್ಮ ಮನೆಯವರು ನೋಡಿದ್ರು. ನಾನು ಫಸ್ಟ್ ಇಳಿದ್ಬಿಟ್ಟು ನಮ್ಮ ಮನೆಯವರಿಗೆ ಹೇಳ್ತಾ ಇದ್ದೆ ಬರ್ತಿದ್ದಾರೆ ಹಾಗೆ ಅಂತ. ಅಲ್ಲೊಬ್ಬರು ಆಟೋ ಡ್ರೈವರ್ ಇದ್ರು, ಅವ್ರು ಹೆಂಗೆ ಬೇಕಂಗೆ ಮಾತಾಡಿದ್ರು. ನಂಗೆ ತುಂಬ ಸಿಟ್ಟು ಬಂತು. ನಾನು ಎಕ್ದಮ್ ಅವ್ರ ಮೇಲೆ ಜಗಳಕ್ಕೆ ಹೋದೆ. 2 ನಿಮಿಷ ಸುಮ್ಮನೆ ಅದೇ. ಆಮೇಲೆ ಅವರು ಕಣ್ಣು ಕಾಣಲ್ವಾ, ಕಿವಿ ಕೇಳಲ್ವಾ, ಏನೇನೋ ಅಂದರು. ನಂಗೆ ಸಿಟ್ಟು ಬಂತು. ನಾನು ಅವ್ರ ಹತ್ರ ಸ್ವಲ್ಪ ವಾದ ಮಾಡಿದೆ. ನಮ್ಮ ಮನೆಯವ್ರು ಯಾಕೆ ಅಂತ ಕೇಳಿದ್ರು. ಇಲ್ಲ ಹೀಗೆ ಸರಿ ಆಯಿತು ಬಿಡು ಅಂತ ಹೇಳಿದ್ರು. ಆಮೇಲೆ ನಮ್ಮ ಶ್ರೇಯು ಅವರು ಇನ್ನೂ ಬಿಲ್ ಹಾಕಿಸ್ತಾಯಿದ್ರು. ಬಿಲ್ಗೆ ತುಂಬ ಕ್ಯೂ ಇತ್ತು. ಹಾಗಾಗಿ ನಾನು ಡಾಕ್ಟ್ರ್ ಹತ್ರ ಹೋಗಿರ್ತೀನಿ, ನಡ್ಕೊಂಡು ನೀವು ಬನ್ನಿ ಅಂತ ಹೇಳಿದೆ. ಆಮೇಲೆ ನಾನು ಡಾಕ್ಟ್ರ್ ಹತ್ರ ಹೋದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಅಲ್ಲಿ ಬಂದರು. ಅವರು ಒಂದು ಅರ್ಧ ಗಂಟೆ ಕಾದು ಡಾಕ್ಟ್ರು ಬಂದರು. ಅವ್ರ ಹತ್ರ ನಾನು ತೋರಿಸ್ಕೊಂಡು ಹಾಗೆ ಮೆಡಿಸಿನ್ ಕೂಡ ಕೊಟ್ಟರು. ತೊಗೊಂಡು ಈಗ ಹೊರಟ್ವಿ. ಡಾಕ್ಟ್ರ್ ಹತ್ರ ಹೋಗಿ ಬಂದೆ. ಬೇಗ ಮುಗಿಯುತ್ತೆ ಅಲ್ಲಿ, ಜನನೂ ಇರ್ತಾರೆ, ಆದರೆ ಬೇಗ ಬೇಗ ನೋಡ್ತಾರೆ. ಅದೇ ಪಾಪ ಡಾಕ್ಟ್ರು ಇದು ಕಮ್ಮಿ ಎಲ್ಲ ಆದಮೇಲೆ ಬರಲ್ಲ ಒಂದ್ಸಲ ಅಂತ ಅಂದೆ. ಸಂತೆನಾ ಅಲ್ಲ, ನೆನ್ನೆ ಸಂತೆ. ಡಾಕ್ಟ್ರು ಕಮ್ಮಿ ಆದಮೇಲೆ ಬರೋದು ಬೇಡಮ್ಮ ಅಂತ ಪಾಪ ಪ್ರತಿ ಸಲನೂ ಅವ್ರು ಹಾಗೆ ಅಂತಾರೆ. ಆದರೆ ನನಗೆ ಕಡಿಮೆನೇ ಆಗ್ತಾ ಇರಲಿಲ್ಲ. ಇವತ್ತು ಗುರುವಾರ ಅಲ್ಲ, ಇವತ್ತು ಶುಕ್ರವಾರ, ನೆನ್ನೆ ಸಂತೆ. ಇವತ್ತು ಯಾಕೋ ತುಂಬ ರಶ್ ಇದೆಯಪ್ಪ ಸಾಗರ ಫುಲ್ಲು. ಊಟಕ್ಕೆ ಅದೇ ಹೋಗ್ತಾ ಇದ್ದೀವಿ. ಮಾವಿನ ಹಣ್ಣು ತಗೊಳ್ಳೋಣ ಅಂದ್ಕೊಂಡಿದ್ವಿ. ಮಾವಿನ ಹಣ್ಣು ಎಲ್ಲೂ ತಗೊಂಡಿಲ್ಲಲ್ಲ ರೀ, ನಮ್ಮೂರಲ್ಲ ಚೆನ್ನಾಗಿ ಸಿಗುತ್ತೆ. ಸಂತೆ ದಿನ ಮಾತ್ರ ಸಿಗೋದು. ಇವತ್ತು ಹಂಗಾರೆ ಅಡ್ಡಿ ಇಲ್ಲ. ಏನೋ ಹೇಳೋಣ ಅಂದ್ಕೊಂಡು ಇವತ್ತು ಅದೇ ಊಟಕ್ಕೆ ಎಲ್ಲಿಗೆ ಹೋಗೋಣ ಅಂತ ಇದು ಮಾಡ್ತಾ ಇದ್ವಿ. ನಾವು ಅವತ್ತು ದಿನ ಹೋಗಿದ್ದು ಗೊತ್ತಾ, ಅದು ಅರುಣ್ ನಾನು ಕಿಚನ್ ಅಂತನೋ ಏನೋ ಒಂದಿದೆ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅದು ಓಪನ್ ಇರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಗೂಗಲಲ್ಲಿ ಫೋನ್ ನಂಬರ್ ಎಲ್ಲ ಸರ್ಚ್ ಮಾಡಿದ್ವಿ, ಅದು ಯಾವುದೂ ಸಿಗಲಿಲ್ಲ ನಮಗೆ. ಫೋನ್ ನಂಬರ್ ಇಲ್ಲ ಅದರದ್ದು. ರಿವ್ಯೂ ಎಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿದೆ ಅಂತ ಇದೆ. ತಿಂಡಿ ಕೂಡ ಇದೆ ಅಂತ ಇದೆ. ಈ ಸಲ ಹೋದರೆ ಅವ್ರದ್ದು ನಂಬರು ಅದೆಲ್ಲ ಒಂದು ಸ್ವಲ್ಪ ತಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸಾಗರದಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಊರ ಕಡೆ ಹೊರಟ್ವಿ. ನಮ್ಮ ಊರಿಗೆ ಹೋಗಲ್ಲೇ ಇದೆ ಅದು ಹೋಟೆಲ್ಲು, ಹಾಗಾಗಿ ತೋರಿಸ್ತೀನಿ. ಸುಮಾರು ಬ್ಲಾಗಲ್ಲಿ ತೋರಿಸಿದ್ದೆ ನಾನು ಯಾವುದು ಏನು ಅಂತ ಹೇಳಿ. ಸ್ವಲ್ಪ ಮನೆ ಥರದ್ದು ಊಟ ಇರುತ್ತೆ ಅಂತ ರಿವ್ಯೂ ಎಲ್ಲ ಓದಿದ್ದೆ ನಾನು. ಅದೇ ಓಪನ್ ಇದೆ ಸಾಕಿಲ್ಲ ಅಂದರೆ ಮತ್ತೆ ಇಲ್ಲಿಗೆ ವಾಪಸ್ ಬರಬೇಕು. ನನಗೇನಂದರೆ ಊಟ ಅಂದರೆ ನನಗೆ ನಾರ್ತ್ ಇಂಡಿಯನ್ ಅಲ್ಲಿ ಆ ಥರದ್ದೇನು ಬೇಡ. ನಾರ್ಮಲ್ ಅನ್ನ ಸಾರು ಒಂದು ಚೆನ್ನಾಗಿದ್ದರೆ ಸಾಕು, ನಂಗೆ ಅದು ಇಷ್ಟ ಆಗುತ್ತೆ. ಟೈಮ್ ಬಂತು ಕರೆಕ್ಟಾಗಿ 1:15. ಡಾಕ್ಟ್ರು 1 ಗಂಟೆಗೆ ಬರ್ತೀನಿ ಅಂದಿದ್ದೀವಿ. ಸ್ವಲ್ಪ ಲೇಟ್ ಆಯ್ತಲ್ಲ, 1:15 ಬಂದರು. ಹಂಗೆ ನಾನೇ 2ನೇಳು ಆಗಿದ್ದೆ. 3ನೇಳು ಅಂದರೆ ಯಾರೋ ಮಧ್ಯದವ್ರು ಬಂದಿರಲಿಲ್ಲ, ಹಂಗಾಗಿ ನನ್ನನ್ನೇ ಬಿಟ್ಟರು. ಹೋಗಿ ಮುಗಿಸ್ಕೊಂಡು ಬಂದೆ. ಕಮ್ಮಿ ಆದರೆ ಸಾಕು. ಅದು ಲೋಷನ್ ಕೊಟ್ಟಿದ್ದಾರೆ. ಇವತ್ತೊಂದು ದಿನ ಹಚ್ಚಿದ್ರೆ ಇನ್ನೊಂದು ವೀಕ್ ಬಿಟ್ಟು ಹಚ್ಚಬೇಕಂತೆ. ಮಾತ್ರೆನೂ ಅಷ್ಟೇ, ಮಾತ್ರೆ ದಿನ ರಾತ್ರಿ ಒಂದು ದಿನ ಕೊಟ್ಟಿದ್ದಾರೆ. ಇವತ್ತು ಲೋಷನ್ ಹಚ್ತೀನಲ್ವಾ, ಬೆಡ್ಶೀಟು ಎಲ್ಲ ಚೇಂಜ್ ಮಾಡ್ಬೇಕಂತ. ಬೇರೆ ಮಲಗಬೇಕು ಇವತ್ತು ನಾನು ಇದನ್ನು ಹಚ್ಕೊಂಡು. ಬೆಡ್ಶೀಟು ಎಲ್ಲ ಚೇಂಜ್ ಮಾಡಿ ಅಂದಿದ್ದಾರೆ. ಹೋದ್ಸಲನೂ ಒಂದು ಹಾಗೆ ಕೊಟ್ಟಿದ್ರಲ್ಲ ಇವತ್ತು. ಬೆಡ್ಶೀಟ್ ಎಲ್ಲ ನಾಳೆ ಬೆಳಗ್ಗೆ ಚೇಂಜ್ ಮಾಡಿರಿ ಅಂದ್ರೆ ಹಂಗಾಗಿ ಮತ್ತೆ ನಾನು ಅಲ್ಲ ಅಲ್ಲ ಅದ್ರ ಮೇಲೆ ಒಂದು ಬೆಡ್ಶೀಟ್ ಹಾಕಿ ಬೇರೆ ಬೆಡ್ಶೀಟ್ ನಾವ್ ಎಲ್ಲಿ ಮಲಗ್ತೀವ್ರಿ ನೆಟ್ಟಿಗೆ ಶ್ರೇಯು ಅಂತೂ ದೇವ್ರೇ ಜೀವ ತಿಂದು ಮಲಗಕ್ಕೆ ಬಿಡಲ್ಲ ಆ ತರ ಕಾಡ್ತಾನೆ. ನಂಗೆ ನೆನ್ಪಿರ್ಬೇಕಲ್ಲ ಔಷಧಿ ಹಚ್ಕೊಂಡಿದ್ದೀನಿ ಅಂತ. ರಾತ್ರಿ ಎಪ್ಸಿ ಹೇಳ್ತೀರಾ, ಅದ್ರ ಬದಲು ಹಂಗ ನಾ ಕುತ್ಕೊಂಡು ಕಾಲ ಕಳೆಯೋದೇ ಒಳ್ಳೇದು ಅಲ್ಲ ಮಗ. ಶ್ರೇಯಗಂತೂ ರಿಲಾಕ್ಸ್ ಆಗಿಲ್ಲ ಪಾಪ. ಚೆನ್ನಾಗಿರಲ್ಲ ಊಟ ಊಟ ಸಿಗುತ್ತೆ ಕೇಳ್ಕೊಬರ್ತೀಯಾ? ಊಟ ಸಿಗುತ್ತೆ ಕೇಳ್ಕೊಬರ್ತೀಯಾ? ನೀವೇ ಹೋಗ್ರಿ ಬರ ಹೋಗಿ. ಫಾರ್ ವೆಜ್ ಬೀಗನಾ? ಹೇಳಿದೆ ಅಲ್ಲಿ ಯಾವಾಗಲೂ ಅದು ಓಪನ್ ಇರಲ್ಲ, ಬೇಡ ರೀ ಅಂದೆ. ನಮ್ಮನೆಯವ್ರು ಕರ್ಕೊಂಡು ಹೋದ್ರು. ಅಲ್ಲಿ ನೋಡಿದ್ರೆ ಕ್ಲೋಸ್ ಆಗಿತ್ತು. ಆಮೇಲೆ ಇನ್ಯಾವತ್ತೂ ನಾವು ಆ ಹೋಟೆಲ್ಗೆ ಹೋಗಬಾರ್ದು ಅನ್ನಿಸ್ತು. ಹೋದಾಗೆಲ್ಲ ನಮಗೆ ಆ ಹೋಟೆಲಲ್ಲಿ ಊಟ ಮಾಡೋ ಯೋಗನೇ ಇಲ್ಲ.
ಆಮೇಲೆ ಅದು ಯಾವುದೋ ಒಂದು ಹೋಟೆಲಿಗೆ ಬಂದು ಇಲ್ಲಿ ನಾವು ನಾರ್ಮಲ್ ಊಟ ತೊಗೊಂಡೆ. ಶ್ರೇಯು ನಾರ್ತ್ ಇಂಡಿಯನ್ ಥಾಲಿ ತೊಗೊಂಡ. ಓಕೆ ಆಗಿತ್ತು. ಶ್ರೇಯಿಗಂತೂ ಪಾಪ ಒಂಚೂರು ಚೆನ್ನಾಗಿರಲಿಲ್ಲ, ಇಷ್ಟನೇ ಆಗಲಿಲ್ಲ. ನಮ್ಮದು ಅನ್ನ ಸಾರು ಆದರೂ ಪರವಾಗಿಲ್ಲ, ಚೆನ್ನಾಗಿತ್ತು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.